ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ನ ಇಬ್ಬಿಬ್ರು ಜೋಡಿಯಾಗಿ ಆಡ್ತಿರುವಂಥದ್ದು. ಒಂದು ಕಡೆ ರಘುವಣ್ಣ ಗಿಲ್ಲಿ ಅವರು ಆಡ್ತಿದ್ರೆ, ಇನ್ನೊಂದು ಕಡೆ ಕಾವ್ಯ ಮತ್ತು ಸೂರಜ್ ಆಡ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ಕೊಟ್ಟಿರುವಂಥ ಟಾಸ್ಕ್ ಏನಿದೆ ಅದರಲ್ಲಿ ಒಂದಿಷ್ಟು ವಿಷಯಗಳಾಗಿದೆ. ಆ್ಯಂಡ್ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಕೂಡ ಸಿಕ್ಕಾಪಟ್ಟೆ ಮಾತು ಕೂಡ ಆಗ್ತಿರುವಂಥದ್ದು. ಆ್ಯಂಡ್ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಏನಾಗಿದೆ ಏನೋ ಕೂಡ ಡೀಟೇಲ್ ಮಾತಾಡೋಣ. ಇವಾಗ ಪ್ರೋಮೋ ನೋಡ್ಕೊಂಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಒಳಗಿರುವ ವಸ್ತು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ಮೊದಲು ಸಂಗ್ರಹಿಸುವ ತಂಡ ಗೆಲ್ಲುತ್ತದೆ. ನಮ್ಮನೇಲಿ ಕಿಚನ್ ವೈಪರ್ ಇರೋದು ಹಿಂಗೆ, ನಮ್ಮನೇಲಿ ಇರೋದು ಹಿಂಗೆ. ನಾವು ವೈಪ್ ಮಾಡಿ ತೋರಿಸೋದು ವೈಪ್ ಮಾಡಿ ತೋರಿಸ್ತೀನಿ. ಏನಿಸ್ತು ಗೈಸ್ ಪ್ರೋಮೋ ನೋಡಿ? ಇಲ್ಲಿ ಯಾರು ಸರಿ ಅನಿಸ್ತಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡಲ್ಲಿ. ಈ ಟಾಸ್ಕ್ ಅಂತೂ ಸಖತ್ ಮಜಾ ಕೊಡುತ್ತೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಜೊತೆಗೆ ಇಲ್ಲಿ ಬಿಗ್ ಬಾಸ್ ಹೊರಗಡೆಯಿಂದ ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ವಿ ಅಲ್ವಾ, ಇದು ಕ್ಯಾಪ್ಟನ್ಸಿ ಟಾಸ್ಕೆ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಕ್ವಾಲಿಫೈ ಆಗಿರೋದು ಇಷ್ಟೇ ಜನ, ಒಂದು ರಘುವಣ್ಣ, ಇನ್ನೊಂದು ಗಿಲ್ಲಿ, ಇನ್ನೊಂದು ಕಡೆ ಸೂರಜ್ ಮತ್ತು ಇವರು ಕಾವ್ಯ, ಓಕೆನಾ. ಆ್ಯಂಡ್ ಇವ್ರು 4 ಜನದಲ್ಲಿ ಇವಾಗ ಜೋಡಿಯಾಗಿ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾರು ಗೆಲ್ತಾರೆ ಅವರಿಬ್ಬರು ಕ್ವಾಲಿಫೈ ಆಗ್ತಾರೆ. ಇದಾದಮೇಲೆ ಏನಾದ್ರು ಟ್ವಿಸ್ಟ್ ಇರುತ್ತೆ ಇಂಕದಿಂದ ಕಾದು ನೋಡಬೇಕು. ಇಲ್ಲಾಂದರೆ ಅವರಿಬ್ಬರು ಮಧ್ಯೆ ಇನ್ನೊಂದು ಗೇಮ್ ಕೊಡ್ಬೋದು ಅಂತ ಅನಿಸುತ್ತೆ. ಅದೇ 4 ಜನಕ್ಕೂ ಕೊಟ್ಟಿರೋ ಮುಗ್ದೋಗ್ತಿದ್ದಾರೆ ಅಂತ ಕೂಡ ಅನಿಸುತ್ತೆ. ಏನೋ ಬೇರೆ ಏನೊಂದು ಮಾಡ್ತಾರೆ ಅನ್ನೋ ಫೀಲ್ ಆಗ್ತದೆ. ಈಗ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಮತ್ತು ಧ್ರುವಂತ ಅವರು ಕೂಡ ಬರ್ಬೋದು. ಸೊ ಅವ್ರು ಬಂದು ಏನಾದ್ರು ಬೇರೆ ವಿಷಯಗಳಿರುತ್ತಾ ಏನು ಕತೆ ಎಲ್ಲ ಕೂಡ ಕಾದು ನೋಡಬೇಕಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ. ಆ್ಯಂಡ್ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಈ ಟಾಸ್ಕ್ ತುಂಬ ಸಿಂಪಲ್ ಇದೆ. ಬಿಗ್ ಬಾಸ್ ಅವ್ರು ಹೇಳುವಂಥ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇವಾಗ ಇವರಿಬ್ಬರ ಕೈಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಒಂಥರ ಕೈಗೆ ಲಾಕ್ ಮಾಡೋ ರೀತಿ ಇದೆ. ಆ್ಯಂಡ್ ಬಕೆಟ್ ಹೊಡೆದೋಗಿರೋಂಥದ್ದು. ಸೊ ಅದನ್ನು 2 ಜೋಡಿಸ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಅವರು ತಗೊಬರ್ಬೇಕಾಗತ್ತೆ. ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಈಗ ಅಲ್ಲಿರುವಂಥ ವಸ್ತುಗಳನ್ನ ತಗೋಬೇಕಾದ್ರೆ ಕೈಗಳನ್ನ ಯೂಸ್ ಮಾಡೋಂಗಿಲ್ಲ, ಅದು ಯೂಸ್ ಮಾಡೋಕ್ಕೂ ಆಗಲ್ಲ, ಅದು ಬೇರೆ ವಿಷಯ. ಸೊ ಅದು ಮೇನ್ ರೂಲ್ಸ್ ಆಗಿರುತ್ತೆ, ಓಕೆನಾ. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ರಘುವಣ್ಣ ಮತ್ತು ಇವರು ಏನೋ ಒಂದು ಚೀಲ್ ಥರ ಇದೆ, ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಹಾಕಿದ್ದಾರೆ. ಮತ್ತು ಇದು ಪಿಲೋ ಎಲ್ಲ ಇದು ಬರುತ್ತಲ್ಲ ಆ ಥರದ್ದು ಕೂಡ ಹಾಕಿದ್ದಾರೆ. ಆ್ಯಂಡ್ ಜಗ್ಗು ಇವೆಲ್ಲನೂ ಹಾಕಿರೋದು ನಮ್ಗೆ ಕಾಣಿಸ್ತಿದೆ, ಓಕೆನಾ. ಸೊ ಇನ್ನು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ. ಜೋಡಿ ಯಾರು ಮಾಡೋದು ಗೊತ್ತಿಲ್ಲ, ಇರಲಿ. ಸೊ ಇದಾದಮೇಲೆ ಇವ್ರು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಬಂದಿದ್ದಾರೆ, ತಗೋಬೇಕಾ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ ಮೇಲೆ. ಕಾಲಿಂದ ಹಾಕ್ಕೊಂಡಿರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬರುತ್ತೆ. ಇದು ಆ್ಯಕ್ಚುಲಿ ರೂಲ್ಸ್ ಬುಕ್ಕಲ್ಲಿ ಇರೋದಿಲ್ಲ. ಕೈಯಲ್ಲಿ ಯೂಸ್ ಮಾಡ್ಬೋದು ಅಂತ ಇರುತ್ತೆ, ಬಟ್ ಕಾಲು ಯೂಸ್ ಮಾಡಬೇಕಾ ಬೇಡವಾ ಅನ್ನೋದೆಲ್ಲ ಇರೋದಿಲ್ಲ. ಅದನ್ನು ಗ್ರೇ ಏರಿಯಾ ಅಂತ ಅಂತೀವಿ. ಬಟ್ ಅದೆಷ್ಟು ಮಟ್ಟಿಗೆ ಒಳ್ಳೆಯದು ತಪ್ಪು ಸರಿ ಅನ್ನೋದನ್ನ ನಾವು ಎಪಿಸೋಡ್ ನೋಡಬೇಕಾಗುತ್ತೆ. ಬಟ್ ಅದೇ ಗ್ರೇ ಏರಿಯಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮುರಿದೋಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ವೈಪರ್ ಏನೋ, ಅದು ಮುರಿದೋಗಿರೋ ವೈಪರ ಇದು ನೋಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಇದನ್ನು ಝೂಮ್ ಮಾಡಿ ತೋರಿಸಿದ್ರೆ ಅಂದರೆ ಇದೇ ಮೇನ್ ಹೈಲೈಟ್ ಆಗುವಂಥದ್ದು. ಅದನ್ನು ತಂದು ಹಾಕ್ಕೊಂಡಿರೋದು ಯಾರಪ್ಪ ಅಂದರೆ ನಮ್ಮ ಗಿಲ್ಲಿಯವರು, ಓಕೆನಾ. ಇನ್ನೊಂದು ಕಡೆ ಇವರು ಕಾವ್ಯ ಮತ್ತು ಇವರು ಸೂರಜ್, ಇವರಿಬ್ಬರು ಕೂಡ ಇನ್ನೊಂದು ಮುಂದೆ ಇರುತ್ತಲ್ಲ ಅದನ್ನು ತೊಗೊಬಂದಿದ್ದಾರೆ. ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಅದು ಫುಲ್ ಸೆಟ್ ಇರಬೇಕಾ ಅಥವಾ ಅದ್ರದ್ದು ಅರ್ಧ ಭಾಗನ ಅದು. ಈಗ ರಜತ್ ಹೇಳೋ ರೀತಿ ನೋಡಿದಾಗ ಹಾಗೆ ಅನಿಸುತ್ತೆ, ನೋಡೋಣ. ಆ್ಯಂಡ್ ಇದಾದಮೇಲೆ ವಾದ ವಿವಾದಗಳು ಜಾಸ್ತಿ ಆಗಿದೆ, ಅದು ಕೂಡ ರಾಶಿಕಾ ಮತ್ತು ರಜತ್ ಮಧ್ಯ. ಆ್ಯಂಡ್ ನಿಜ ಹೇಳ್ತೀನಲ್ಲ, ಈ ವಾರ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತ ಹೇಳ್ಬೋದು ಉಸ್ತುವಾರಿ ಮಾಡೋದಕ್ಕೆ, ಅದು ರಾಶಿಕಾ ಅವ್ರಿಗೆ. ಆ್ಯಂಡ್ ಜೊತೆಗೆ ತುಂಬ ಕನ್ಫ್ಯೂಷನ್ ಅಪ್ಪ ಈ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ. ಏನೋ ಒಂದು ಹೇಳಿದ್ದಾರೆ ಅಂದರೆ ಎಲ್ಲನೂ ಕೂಡ ಹೇಳ್ಬೇಕು, ಎಲ್ಲನೂ ಬರೀಬೇಕು ರೂಲ್ಸಲ್ಲಿ ಅಂತ ಅನಿಸುತ್ತೆ. ಸೊ ಏನೋ ಇದು ಮಾಡಬೇಕು ಅಂತ ಹೇಳಿದ್ರು ಅಂದರೆ ಅದನ್ನು ಮಾಡಬಾರ್ದು ಅಂತ ಏನು ಬರ್ದಿದ್ದಾರಾ, ಸೊ ಹೀಗೆ ಅಂತ ಕ್ವಶನ್ ಮಾಡ್ತಾರೆ. ಸೊ ಅದೆಲ್ಲನೂ ಕೂಡ ಗ್ರೇ ಏರಿಯಾ ಅಂತಲೇ ಅನ್ನೋದಂಥದ್ದು. ನಾವು ಮಂಜನ ಓದ್ ಸೀಸನಲ್ಲಿ ಗ್ರೇ ಏರಿಯಾ ಕಿಂಗ್ ಅಂತಲೇ ಆಗಿದ್ರು ಅವರು. ಸೊ ಅದರ ಹುಡುಕಿ ಬಟ್ ಈ ಸೀಸನಲ್ಲಿ ಅದು ಸಮ್ಟೈಮ್ಸ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ವಾದ ವಿವಾದಗಳು ಜಾಸ್ತಿನೇ ಆಗಿದೆ. ನೋಡೋಣ ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಅಂತ. ಜೊತೆಗೆ ಈಗ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ, ಅದು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಒಳಗಿರುವ ವಸ್ತು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ಆ್ಯಂಡ್ ಮೇನ್ ಆಗೋದು ಬಿಡಬಾರ್ದು, ತಗೊಬರ್ಬೇಕಾದ್ರು ಕೂಡ ಅದು ಕೂಡ ಓಕೆನಾ. ಮೊದಲು ಆ್ಯಂಡ್ ಕಿಚನ್ ವೈಪರ್ ಅಂತ ಹೇಳಿದ್ದಾರೆ. ಸಂಗ್ರಹಿಸುವ ತಂಡ ಗೆಲ್ಲುತ್ತದೆ. ಸೊ ಇವಾಗ ನೋಡಿ, ಫಸ್ಟು ತಗೊಬಂದು ಹಾಕ್ತಾರಲ್ಲ ಆ ತಂಡನೇ ಗೆಲ್ಲುವಂಥದ್ದು. ಇವಾಗ ಇಬ್ಬರು ಹೋಗೇ ಹೋಗ್ತಾರೆ, ಬಟ್ ಯಾರು ಬೇಗ ಕಲೆಕ್ಟ್ ಮಾಡ್ತಾರೆ, ಯಾರು ತಂದು ಹಾಕ್ತಾರೋ ತುಂಬ ಮ್ಯಾಟ್ರ್ ಆಗುತ್ತೆ, ಓಕೆನಾ. ಬಟ್ ಇಲ್ಲಿ ಕೇಳಿಸ್ಕೊಳ್ಳಿ ಇವರು ರಜತ್ ಮಾತನ್ನ, ಮೊದಲು ಸಂಗ್ರಹಿಸುವ ತಂಡ ಗೆಲ್ಲುತ್ತದೆ. ಸೊ ಅದೇ ಹೊಡೆದೋಗಿದೆ. ಈಗ ಮುಂದೆ ಇದೆಯಲ್ಲ ಅದು ಹೊಡೆದೋಗಿದೆ ಅಂತ ರೀತಿ ಹೇಳ್ತಾ ಇದ್ದಾರೆ. ಈಗ ಇವ್ರ ಹತ್ರ ಅರ್ಧ ಐತೆ, ಅವ್ರ ಹತ್ರ ಅರ್ಧ ಐತೆ ಅಂದಾಗ ಅದ್ರದ್ದು ಅರ್ಧನ ಅದು ನನಗೆ ಯಾವಾಗ ಅನ್ನಿಸ್ತಿಲ್ಲ, ಓಕೆನಾ. ಇದು ಮುರಿದೋಗಿರೋಂಥದ್ದು ಏನೋ ಇರ್ಬೋದು ಅಥವಾ ಬೇರೆ ವೈಪರ್ ಅಂತ ಅನಿಸುತ್ತೆ. ಬಟ್ ಇಲ್ಲಿ ವೈಪರ್ ಆಗಿ ಕಾಣಿಸೋದು ಅಥವಾ ಅದಕ್ಕೆ ಕ್ಲೀನ್ ಮಾಡೋಂಗೆ ಕಾಣಿಸೋದು ಕಾವ್ಯ ಅವ್ರದ್ದು. ಬಟ್ ಗಿಲ್ಲಿ ಅವ್ರದ್ದು ಹೊಡೆದೋಗಿರೋಂಥದ್ದು ಮುರಿದೋಗಿರೋಂಥದ್ದು ರೀತಿ ಇದೆ, ಓಕೆನಾ. ಆ್ಯಂಡ್ ಈಗ ರಜತ್ ಹೇಳ್ತಿರೋದು ಏನಂದರೆ ಫುಲ್ ಇರಬೇಕು ಅದು, ಅಂದರೆ ಇವಾಗ ಕಾವ್ಯ ಅವ್ರದ್ದು ಇದೆಯಲ್ಲ ಅದನ್ನು ಫುಲ್ ಇರಬೇಕು ಅಂತ ಹೇಳೋ ರೀತಿ ಇದೆ, ಓಕೆನಾ.
ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಕೌಂಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಯಾರ್ದು ಕಾವ್ಯವ್ರದ್ದೇ, ಯಾಕಂದರೆ ಅದು ಕಂಪ್ಲೀಟ್ಲಿ ಇದೆ, ಅದಾದಮೇಲೆ ಇಟ್ಕೊಂಡು ಅದನ್ನು ವೈಪ್ ಮಾಡ್ಬೋದು, ಅದ್ರಲ್ಲಿ ಏನು ಪ್ರಾಬ್ಲಮ್ ಏನೋ ರೀತಿ ಅವ್ರು ವಾದ, ಓಕೆನಾ. ಬಟ್ ಇಲ್ಲಿ ರಜತ್ ಅವ್ರದ್ದು ಸೊ ಡ್ರಾ ಅಂತ ಹೇಳ್ತಾರೆ, ಯಾಕಂದರೆ ಅಲ್ಲಿ ಅವ್ರದ್ದು ಅರ್ಧ ಇದೆ, ಇವ್ರದ್ದು ಅರ್ಧ ಇದೆ, ಸೊ ಪಕ್ಕ ಇದು ಡ್ರಾ ಅನ್ನೋ ರೀತಿ ರಜತ್ತು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಇವಾಗ ರಾಶಿಕಾ ಶೆಟ್ಟಿ ಅವ್ರು ಹೇಳ್ತಾರೆ ಸರಿನಾ, ನಿಮ್ಗೆ ರಜತ್ ಹೇಳ್ತಿರೋದು ಸರಿನಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಎಗೇನ್ ಅಲ್ಲಿ ಒಂದು ಪಾಯಿಂಟ್ ಕೂಡ ಇದೆ, ಕಂಪ್ಲೀಟ್ ಸೆಟ್ ಇದೆಯಾ ಸೆಟ್ ಇಲ್ಲ ಅನ್ನೋದೇ ಮ್ಯಾಟ್ರ್ ಆಗ್ತಿರೋದು. ಕಾಟ್ಲೆ ಇದೆ ಗುರು. ಬಟ್ ಏನಾದರೂ ಇವಾಗ ಕಂಪ್ಲೀಟ್ ಸೆಟ್ನ ನೀವು ಅಲ್ಲಿ ಮಡಗಿದ್ದೀರಾ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅದು ಕಿತ್ಕೊಬರ್ಬೇಕಾದ್ರೆ ಎರಡು ಡಿವೈಡ್ ಆಗಿ ಬಿದ್ದೋಯ್ತು, ಸರಿ ಕಣಪ್ಪ ಅಂದರೆ ಎತ್ಕೊಬರ್ಬೇಕಾದ್ರೆ ಅದು ಬೇರೆ ಕಥೆಗಳು ಬರ್ಬೋದು. ಬಟ್ ಆ ವೈಪರ್ ಇರೋದೇ ಹಾಗೆ ಅದನ್ನೇ ಎತ್ಕೊಬಂದಿದ್ದಾರೆ ಅಂದಾಗ ಅದು ಕಂಪ್ಲೀಟ್ ಸೆಟ್ ಲೆಕ್ಕ ಬರುತ್ತಾ ನೀವು ಹೇಳಿ? ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಕಡೆ ಆ ಸೆಟ್ ಇರೋದನ್ನೇ ಎತ್ಕೊಬಂದಿದ್ದಾರೆ ಅಂದರೆ ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೋತೀನಿ ನಾನು, ಯಾಕಂದರೆ ಅಲ್ಲಿ ಯೂಸ್ ಮಾಡ್ತಿರೋದು ಅದೇ ರೀತಿ ಆದಾಗ ಅದನ್ನು ಯೂಸ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ಬೋದು. ಅಂದರೆ ಅಲ್ಲಿ ಬಂದುಬಿಟ್ಟು ಇವ್ರು ಹೋಗ್ಬಿಟ್ಟು ಕೈಯಿಂದ ಫಿಟ್ ಮಾಡ್ಕೊಂಡು ಅಂತೂ ಬರೋಕ್ಕಾಗಲ್ಲಲ್ವಾ, ಸೊ ಇರೋದನ್ನ ಎತ್ಕೊಂಡ್ಬಂದಿದ್ದಾರೆ. ಬಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಬರೋದೇನಂದರೆ ಅದು ಅರ್ಧ ಇದೆಯಲ್ಲ, ಅದು ಅರ್ಧ ಇದಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ ನನಗಂತೂ ಅರ್ಥ ಆಗ್ತಿಲ್ಲ, ಅದು ಮುರಿದೋಗಿರೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆ್ಯಕ್ಚುಲಿ ಇವಾಗ ಇದು ಫೇರ್ ಅಲ್ಲ ಅನ್ನೋ ರೀತಿ ಪಾಯಿಂಟ್ಗಳು ಬರ್ತಾ ಇದೆ, ಯಾಕಂದರೆ ಅಲ್ಲಿ ಕ್ಲಿಯರಾಗಿ ವೈಪರಾಗಿ ಕಾಣಿಸುವಂಥದ್ದೇ ಕಂಪ್ಲೀಟಾಗಿ ಕಾವ್ಯ ಮತ್ತು ಸೂರಜ್ ಅವ್ರದ್ದು. ಗಿಲ್ಲಿ ಅವ್ರು ನೋಡಿದಾಗ ಆಗ ಅನಿಸಲ್ಲ, ಯಾವುದೋ ಮುರಿದೋಗಿರೋ ಒಂದು ವಸ್ತು ಥರ ಕಾಣಿಸ್ತಿದೆ. ನಿಮ್ಮಲ್ಲಿ ಹಂಗೆ ನಮ್ಮಲ್ಲಿ ಹಿಂಗೆ ಮುಗ್ದೋಯ್ತು. ಗುಡ್ ಪಾಯಿಂಟ್ ಆ್ಯಕ್ಚುಲಿ ಹೇಳ್ಬೇಕು ಅವರೇ. ವೈಪ್ ಮಾಡ್ತಾ ಇದ್ದಾರೆ, ಬಟ್ ನನ್ನ ಪ್ರಕಾರ ಗಿಲ್ಲಿ ಅವರು ಏನು ವೈಪರ್ ತಗೊಂಡಿದ್ದಾರೆ ಅದು ಕ್ವಾಲಿಫೈ ಆಗಲ್ಲ ಅನ್ಕೋತೀನಿ. ಅದು ಆ್ಯಕ್ಚುಲಿ ಬ್ರೇಕ್ ಆಗಿದೆ, ಮುರಿದೋಗಿದೆ, ಆ್ಯಂಡ್ ಅದರಿಂದ ವೈಪ್ ಕೂಡ ಮಾಡೋಕ್ಕಾಗಲ್ಲ. ಸೊ ವೈಪರ್ ಅಂತ ಬಂದಾಗ ವೈಪ್ ಮಾಡಬೇಕು ಅಂತ ಬರುತ್ತೆ ಅಂದಾಗ ಸೊ ಅಲ್ಲಿ ರಕ್ಷಿತ್ ಇವರು ಕಾವ್ಯ ಮತ್ತು ಸೂರಜ್ ಇದ್ದಾರಲ್ಲ, ಸೊ ಅವ್ರ ವೈಪರ್ ಕ್ಲಿಯರ್ ಆಗಿದೆ, ಅದು ಅರ್ಧ ಇದೆಯಾ ಫುಲ್ ಇದೆಯಾ ಅದು ಬೇರೆ ಕತೆಗಳು, ಬಟ್ ಅದರಿಂದ ವೈಪ್ ಮಾಡ್ಬೋದು. ಸೊ ಈ ಥರ ತಗೋತಾರೆ ಏನು ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ, ಎಲ್ಲಿಗೆ ಹೋಗ್ಬಿಟ್ಟತ್ತೆ ಏನು ಕತೆ ಅಂತ ಕಾದು ನೋಡಬೇಕು. ಬಟ್ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಫೈಟ್ ಬಿದ್ದೋರೋದಿದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಅವರಿಬ್ಬರ ಮಧ್ಯೆ ವಾದ ಯಾವ ರೀತಿ ಹೋಗುತ್ತೆ ಅಂತ ನೋಡಬೇಕು. ಇದೇ ಜಾಗದಲ್ಲಿ ಬೇರೆಯವ್ರು ಯಾರೇ ಇದ್ದರೂ ಕೂಡ ಗಿಲ್ಲಿ ಎಂದು ಸುಮ್ಮನೆ ಅಂತೂ ಇರ್ತಿರಲಿಲ್ಲ, ಮಾತಿಗೆ ಮಾತು ಕೊಟ್ಟು ಇನ್ನೂ ಸಿಕ್ಕಾಬಟ್ಟೆ ಇದು ಮಾಡೋರು. ಬಟ್ ಕಾವ್ಯ ಇರೋದ್ರಿಂದ ಒಂದು ಕಡೆ ಸೋಲ್ಬೋದು ಅಂತ ಅನಿಸುತ್ತೆ, ಬಟ್ ಇಲ್ಲಿ ಸೋಲ್ತಾರ ನಿಜವಾಗ್ಲೂ, ಯಾಕಂದ್ರೆ ಗೇಮ್ ಕ್ಯಾಪ್ಟನ್ಸಿ ಟಾಸ್ಕ್ ಮಿಸ್ ಮಾಡ್ಕೊಳಂಗಿಲ್ಲ. ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ರಘುವಣ ಇದ್ದಾರೆ, ಗಿಲ್ಲಿ ಇದ್ದಾರೆ, ಕಾವ್ಯ ಇದ್ದಾರೆ, ಸೂರಜ್ ಇದ್ದಾರೆ. ಆ್ಯಂಡ್ ರಘುವಣ ಆಲ್ರೆಡಿ 2 ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇನ್ನೂ 3 ಜನ ಇದ್ದಾರಲ್ಲ, ಅವ್ರು 3 ಜನ ಕೂಡ ಕ್ಯಾಪ್ಟನ್ ಆಗಿಲ್ಲ. ಆ್ಯಂಡ್ ಗಿಲ್ಲಿ ಏನಾದ್ರು ಕ್ಯಾಪ್ಟನ್ ಆಗ್ಬಿಟ್ರೆ ಹಬ್ಬಬ್ಬ, ಅದು ಫ್ಯಾಮಿಲಿ ವೀಕ್ ಅಂತ ಬೇರೆ ಹೇಳ್ತಿದ್ದಾರೆ. ಈ ಥರ ಎಲ್ಲ ಆಗ್ಬಿಟ್ರೆ ಅದು ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಕಾವ್ಯ ಕೂಡ ಸಿಕ್ಕಾಬಟ್ಟೆ ಫೈಟ್ನ ಕೊಡ್ತೀರಿ. ಆ್ಯಂಡ್ ಈ ವಾರ ಅವ್ರಿಗೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಹೋಗ್ತದೆ, ಅವ್ರ ಎಫರ್ಟ್ ಚೆನ್ನಾಗಿತ್ತು ಆ್ಯಂಡ್ ಗೆದ್ದಿದ್ದಾರೆ ಕೂಡ. ಸೊ ಒಳ್ಳೆ ರೀತಿ ಹೋಗಿದೆ ವಾರ. ಆ್ಯಂಡ್ ಸೂರಜ್ಗೂ ಕೂಡ ತುಂಬ ಕಡೆ ರಿಸಲ್ಟೇ ಕಾಣಿಸಿರಲಿಲ್ಲ ಅಂತಲೇ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಕೂಡ ತುಂಬ ಎಫರ್ಟ್ ಆಗ್ತಾರೆ, ಬಟ್ ಅವ್ರು ಕೂಡ ರಿಸಲ್ಟ್ ಬರ್ತಾ ಇಲ್ಲ. ಇವಾಗ ಅವರು ಕೂಡ ಕ್ಯಾಪ್ಟನ್ ಆದರು ಅಂದರೆ ಮಸ್ತ್ ಇರುತ್ತೆ. ಒಟ್ನಲ್ಲಿ ಆ 3 ಜನರು ಯಾರೇ ಕ್ಯಾಪ್ಟನ್ ಆದರೂ ಕೂಡ ಹೊಸ ಕ್ಯಾಪ್ಟನ್ ಅಂತೂ ಪಕ್ಕ. ರಘುವಣ ಆಯ್ತು ಅಂದರೆ ರೆಕಾರ್ಡ್ ಅಂತಲೇ ಹೇಳ್ಬೋದು, 3ನೇ ಸಲ ರೆಕಾರ್ಡ್, ಅದೇನೋ 3ನೇ ಸಲ ಕ್ಯಾಪ್ಟನ್ ಆಗ್ತಾರೆ. ಸೂಪರ್. ಆ್ಯಕ್ಚುಲಿ ಅವತ್ತು ಕೂಡ ಒಂದು ಕ್ಯಾಪ್ಟನ್ ಆಗ್ಬೋಯ್ತು ಅವರು, ಅವತ್ತು ಸ್ವಲ್ಪ ಮಿಸ್ ಆಯಿತು. ಒಟ್ಟಿನಲ್ಲಿ ಇವತ್ತೇನೋ ಕ್ಯಾಪ್ಟನ್ ಆದರೆ ಸೂಪರ್ ಅಂತ ಅನಿಸುತ್ತೆ. ನೋಡೋಣ ನಿಮ್ಮ ಅನಿಸಿಕೆ ಏನು ಗೈಸ್, ಯಾರು ಸರಿ ಅನಿಸುತ್ತೆ ಯಾರು ತಪ್ಪು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಕಾವ್ಯ ಮತ್ತು ಸೂರಜ್ ಅವ್ರದ್ದೇ ಸರಿ ಅಂತ ಅನಿಸಿರುವಂಥದ್ದು. ಸೊ ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಏನು, ಆ್ಯಂಡ್ ಯಾರು ಕ್ಯಾಪ್ಟನ್ ಆಗಬೇಕು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.